ಬಿಲ್ಡರ್ಗೆ ಬೆದರಿಕೆ, ಗುಬ್ಬಚ್ಚಿ ಸೀನಾ ವಿರುದ್ಧ ಕೋಕಾ ಕಾಯ್ದೆ. ರೌಡಿ ಶೀಟರ್ ಕಾರ್ತಿಕ್ ಮೇಲೂ ಕೂಡ ಕೋಕಾ ಅಸ್ತ್ರ ಪ್ರಯೋಗ. ವರ್ತೂರು ಠಾಣಾ ವ್ಯಾಪ್ತಿಯ ನಟೋರಿಯಸ್ ರೌಡಿ ಸೀನಾ ಜೈಲಲ್ಲಿ ಅದ್ಧೂರಿಯಾಗಿ ಬರ್ತ್ಡೇ ಆಚರಿಸಿಕೊಂಡಿದ್ದ ಗುಬ್ಬಚ್ಚಿ ಸೀನಾ ಜೈಲಲ್ಲೇ ಮದ್ಯ ಸೇವನೆ ಮಾಡಿದಂತಹ ಫೋಟೋ ಕೂಡ ಭಾರಿ ವೈರಲ್ ಆಗಿತ್ತು. ಈಗ ಗುಬ್ಬಚ್ಚಿ ಸೀನಾ ವಿರುದ್ಧ ಕೋಕಾ ಕಾಯ್ದೆ. ರೌಡಿ ಶೀಟರ್ ಕಾರ್ತಿಕ್ ಮೇಲೂ ಕೂಡ ಕೋಕಾ ಅಸ್ತ್ರವನ್ನ ಪ್ರಯೋಗಿಸಲಾಗ್ತಾ ಇದೆ. ಜೈಲಿನಲ್ಲಿದ್ದುಕೊಂಡೇ ಮಾಡಿದಂಥದ್ದು, ಬರ್ತ್ಡೇ ಆಚರಿಸಿಕೊಂಡಿದ್ದು, ಜೈಲಲ್ಲೇ ಮದ್ಯ ಸೇವನೆ ಮಾಡಿದ್ದು, ಇದೆಲ್ಲ ಫೋಟೋ ವಿಡಿಯೋಗಳು ಭಾರಿ ವೈರಲ್ ಆಗಿತ್ತು. ಈಗ ರೌಡಿ ಶೀಟರ್ ಮೇಲೆ ಕೋಕಾ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ವರ್ತೂರು ಠಾಣಾ ವ್ಯಾಪ್ತಿಯ ನಟೋರಿಯಸ್ ರೌಡಿ ಈ ಸೀನಾ ಜೈಲಿನಲ್ಲಿದ್ದುಕೊಂಡೇ ಬಿಲ್ಡರ್ಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದ ಗುಬ್ಬಚ್ಚಿ ಸೀನಾ. ವರ್ತೂರು ಠಾಣೆಯಲ್ಲಿ ಬಿಲ್ಡರ್ ದೂರನ್ನು ದಾಖಲಿಸಿದ್ರು. ಈ ಬಗ್ಗೆ ವೈಟ್ ಫೀಲ್ಡ್ ಎಸಿಪಿ ರೀನಾ ಸುವರ್ಣ ಈ ಬಗ್ಗೆ ತನಿಖೆ ನಡೆಸ್ತಾರೆ. ಗುಬ್ಬಚ್ಚಿ ಸೀನಾ ಮತ್ತು ಕಾರ್ತಿಕ್ ಬೆದರಿಕೆ ಹಾಕಿರೋದು ಪತ್ತೆಯಾಗಿದೆ. ಸಂಘಟಿತ ಅಪರಾಧ ಕೃತ್ಯದಲ್ಲಿ ಪದೇ ಪದೇ ಭಾಗಿಯಾದಂತಹ ಹಿನ್ನೆಲೆ ಈಗ ಗುಬ್ಬಚ್ಚಿ ಸೀನಾ ಮತ್ತು ಕಾರ್ತಿಕ್ ವಿರುದ್ಧ ಕೋಕಾ ಆಕ್ಟ್ ಜಾರಿ. ಘಟನೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ವಿಕಾಸ್ ಈಗ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಜೈಲಲ್ಲಿ ಇದ್ದುಕೊಂಡೇ ಬೆದರಿಕೆ ಹಾಕ್ತಾರೆ ಅಂತಂದ್ರೆ ಇವರಿಗೆ ಅದೆಲ್ಲವೂ ಕೂಡ ಅಲ್ಲಿ ವ್ಯವಸ್ಥೆ ಸಿಗ್ತದೆ ಅನ್ನೋದು ಒಂದು ಭಾಗ, ಮತ್ತೆ ಇವರ ವಿರುದ್ಧ ಈಗ ಕೊನೆಗೂ ಆಕ್ಷನ್ ಆಗ್ತಾ ಇದೆಯಲ್ಲ ಅನ್ನೋದು ಮತ್ತೊಂದು ಭಾಗ. ಈಗ ಪೊಲೀಸರು ಯಾವ ರೀತಿಯಲ್ಲಿ ಇದ್ರ ಬಗ್ಗೆ ಪತ್ತೆ ಹಚ್ಚಿದ್ದಾರೆ, ಏನ್ ಆಕ್ಷನ್ ಆಗ್ತಾ ಇದೆ? ಪ್ರತಿಮಾ, ನಟೋರಿಯಸ್ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಮತ್ತು ಆತನ ಅಸೋಸಿಯೇಟ್ ಜೊತೆಗೆ ತಿರುಗಾಡ್ತಕ್ಕಂತ ಕಾರ್ತಿಕ್ ಮೇಲೆ, ರೌಡಿ ಶೀಟರ್ ಕಾರ್ತಿಕ್ ಮೇಲೆ ಈಗ ಕೋಕಾ ಕಾಯ್ದೆಯನ್ನ ಹಾಕಿರುವಂತದ್ದು. ಅಂದ್ರೆ ಇವರು ಸಂಘಟಿತ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ ಪದೇ ಪದೇ. ಅಂದ್ರೆ ಈತ ಒಂದು ಮರ್ಡರ್ ಕೇಸ್ ನಲ್ಲಿ ಜೈಲಿನಲ್ಲಿ ಇದ್ರೂ ಕೂಡ ಅಲ್ಲಿಂದಲೇ ಈತ ಫೋನ್ ಕರೆಗಳ ಮುಖಾಂತರವಾಗಿ ಹೊರಗಡೆ ಇರ್ತಕ್ಕಂತಹ ಬಿಲ್ಡರ್ಸ್ ಗಳು ಅವರಿಗೆಲ್ಲ ಬೆದರಿಕೆ ಹಾಕಿಬಿಟ್ಟು ಹಣ ವಸೂಲಿ ಮಾಡುವಂತ ಕೆಲಸವನ್ನ ಗುಬ್ಬಚ್ಚಿ ಸೀನಾ ಅಂಡ್ ಗ್ಯಾಂಗ್ ಒಳಗಡೆ ಜೈಲಿನ ಒಳಗಡೆಲೆ ಮಾಡ್ತಾ ಇದ್ರು. ಮತ್ತು ಇತ್ತೀಚೆಗಷ್ಟೇ ಆತನನ್ನ ಬಳ್ಳಾರಿ ಜೈಲಿಗೆ ಕೂಡ ಶಿಫ್ಟ್ ಮಾಡಲಾಗಿರುವಂತದ್ದು. ಕಾರಣ ಒಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು. ಆತನ ಗುಂಪುಗಳು ಸೆಲೆಬ್ರೇಟ್ ಮಾಡಿರುವಂತಹ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು. ಅದಾದ ನಂತರ ಆತನ ಜೈಲಿನಿಂದ ಶಿಫ್ಟ್ ಮಾಡಲಾಗಿತ್ತು. ಮತ್ತು ಒಬ್ಬ ವರ್ತೂರು ಮೂಲದ ಒಬ್ಬ ಬಿಲ್ಡರ್ಗೆ ಕರೆ ಮಾಡಿ ಅಲ್ಲಿಂದ ಆತನ ಮುಖಾಂತರವಾಗಿ ನನಗೆ ಹಣ ಬೇಕು, ಇಲ್ಲದಿದ್ರೆ ನಿನ್ನನ್ನ ಮುಗಿಸೋದಾಗಿ ಬೆದರಿಕೆ ಕರೆಯನ್ನ ಮಾಡಿದ್ರು. ಈ ಸಂಬಂಧ ಬಿಲ್ಡರ್ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದೂರು ದಾಖಲಿಸಿದ್ರು. ನಂತರ ಇದನ್ನ ಎಸಿಪಿ ರೀನಾ ಸುವರ್ಣ ಅವರು ಆ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿ ಇವರು ಸಂಘಟಿತ ಅಪರಾಧ ಕೃತ್ಯದಲ್ಲಿ ಪದೇ ಪದೇ ಭಾಗಿಯಾಗ್ತಿರುವುದನ್ನ ಗಮನಿಸಿ ಈಗ ಕಾರ್ತಿಕ್ ಮತ್ತು ಗುಬ್ಬಚ್ಚಿ ಸೀನಾ ಇಬ್ರು ಮೇಲೂ ಕೂಡ ಕೋಕಾ ಕಾಯ್ದೆಯನ್ನ ಹಾಕಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿಕಾಸ್ ತಮ್ಮ ಮಾಹಿತಿಗೆ.